ಜೈ ಹಿಂದ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಅಂಬರೀಶ್ ಭೋಯಿ ಅಂತ. ನಾನು ಜನತಾ ಪರಿವಾರದ ಲೇಬರ್ಗಿಂತ ಗುಲ್ಬರ್ಗ ಲೇಬರ್ ಪ್ರೆಸಿಡೆಂಟ್ ಆಗಿದ್ದೀನಿ. ಈ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಸೇಡಮ್ದ ಕುಳ್ಳನಲ್ಲಿ ಒಂದು ಇನ್ಸಿಡೆಂಟ್ ಆಗಿದೆ. ಅದು ಏನಾಗಿದೆ ಅಂತಂದರೆ, ಬಿಹಾರದ ಚಂದನ್ ಸಿಂಗ್ ಅಂತ 35 ವರ್ಷ ಯುವಕ ಇನ್ಸಿಡೆಂಟ್ ಸಾಮಾನ್ಯವಾಗಿ ಅವರಿಗೆ ಹಾರ್ಟ್ ಅಟ್ಯಾಕ್ ಆಗಿ ಅವ್ರು ಮೃತಪಟ್ಟಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ಯಾವ ರೀತಿಯಾಗಿ ಹಾಸ್ಪಿಟಲ್ ಒಯ್ದಿದ್ದಾರೆ ಅಂತಂದರೆ, ಏನು ಜಾನುವಾರುಗಳು ಒಯ್ತಾರಲ್ಲ, ಪ್ರಾಣಿಗಳು ಒಯ್ತಾರಲ್ಲ, ಆ ರೀತಿಯಾಗಿ ಒಯ್ದಿದ್ದಾರೆ. ಇಬ್ಬರು ಕೈ ಮುಂದೆ ಹಿಡಿದಿದ್ದಾರೆ, ಇಬ್ಬರು ಕಾಲು ಹಿಂದೆ ಹಿಡಿದಿದ್ದಾರೆ. ಇದೇ ರೀತಿಯಾಗಿ ಲೇಬರ್ಗೆ ಟ್ರೀಟ್ ಮಾಡ್ತೀರಾ ನೀವು? ಅವ್ರೇನು ಮನುಷ್ಯರಲ್ಲ ಸರ್? ಕೇಳ್ತಾ ಇದ್ದೀವಿ, ಜನತಾ ಪರಿವಾರ ಕೇಳ್ತಾ ಇದೆ ನಿಮಗೆ. ಸರ್, ಅವ್ರು ಮನುಷ್ಯರಿದ್ದಾರೆ, ಲೇಬರ್ ಇದ್ದಾರೆ ಅಂತಂದ್ರೆ ಅವ್ರಿಗೇನು ಕಿಮ್ಮತ್ತಿಲ್ಲ, ಅವ್ರ ಜೀವ ಇಲ್ಲ. ಯಾವ ರೀತಿಯಾಗಿ ಮಾಡ್ತಾ ಇರೋದು ನೀವು? ಯಾಕೆ ಆ್ಯಕ್ಷನ್ ತಗೋತಾ ಇಲ್ಲ ಸಿಮೆಂಟ್ ಫ್ಯಾಕ್ಟ್ರಿ ಮೇಲೆ? ಆ್ಯಕ್ಚುಲಿ ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಒಂದು ಸ್ಟ್ರೆಚರ್ ಇಲ್ಲ, ಅಟ್ಲೀಸ್ಟ್ ಆ್ಯಂಬುಲೆನ್ಸ್ನಲ್ಲ ಸ್ಟ್ರೆಚರ್ ಇಲ್ಲ ಅಂತಂದರೆ ಯಾವ ರೀತಿಯಾಗಿ ಅವರು ಸಿಮೆಂಟ್ ಫ್ಯಾಕ್ಟ್ರಿ ನಡೆಸ್ತಾ ಇದ್ದಾರೆ? ಇನ್ಫೆಕ್ಷನ್ ಆಗಿ ಏನಾದರೂ ಆಗಿ ಲೇಬರ್ಗೆ ಈ ರೀತಿ ಆಗಿದ್ದಾರೆ, ಇದೇ ರೀತಿ ಮಾಡ್ತಾರೆ ಎಲ್ಲರಿಗೆ. ಖುದ್ದಾಗ ಅವರಿಗೆ ಹಾರ್ಟ್ ಅಟ್ಯಾಕ್ ಬಂತಂದ್ರೆ ಇದೇ ರೀತಿ ಹೋಯ್ತಾರಾ? ಕಮಿಷನರ್ ಸಾಹೇಬ್ರೆ, ನಿಮಗೆ ಕೇಳ್ತಾ ಇರೋದು, ಲೇಬರ್ ವಿಂಗದ ಲೇಬರ್ ಪ್ರೆಸಿಡೆಂಟ್ ಅವರೇ ನಿಮಗೆ ಕೇಳ್ತಾ ಇರೋದು, ಇದೇ ರೀತಿಯಾಗಿ ಇರ್ತದಾ? ಲೇಬರ್ ಅದಕ್ಕೆ ಕಿಮ್ಮತ್ತಿಲ್ವಾ? ಯಾವ ರೀತಿಯಾಗಿ ಸರ್ ಇದು? ಈ ರೀತಿಯಾಗಿ ಮಾಡಿದ್ರೆ ಏನು ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ವ್ಯತ್ಯಾಸ ಏನಿದೆ ಹೇಳಿ? ಅಲ್ಲ ಸರ್, ಇದು ರೀತಿನೇ ಅಲ್ಲ. ದಯವಿಟ್ಟು ಸರ್ ಅಲ್ಲಿ ಎನ್ಕ್ವೈರಿ ಮಾಡಿ. ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಈ ರೀತಿಯಾಗಿ ಆಗ್ತಾ ಇದೆ ಅಂತ ಏನಾದರೂ ಆಕ್ಷನ್ ತಗೋಬೇಕಲ್ಲ ನೀವು? ಯಾಕೆ ತಗೊಂಡಿಲ್ಲ? ಹಾಪ, ಎಲ್ಲೊಂದೋ ಬಿಹಾರಿಂದ ಬಂದಿದ್ದಾನೆ 35 ವರ್ಷದ ಚಂದನ್ ಸಿಂಗ್, ಆಗಿದೆ, ನಡಿಯಪ್ಪ ಒಯ್ಯೋದು. ಸರ್, ಇದು ಅಲ್ಲ ಸರ್, ಇದು ಮನುಷ್ಯತ್ವ ಅಲ್ಲ ಸರ್. ಎಲ್ಲರೂ ಚಂದನ್ ಸಿಂಗ್ ಬಿಹಾರಿಂದ ಬರಲಿ, ಕರ್ನಾಟಕದ ಬರಲಿ, ಎಲ್ಲಿಂದ MP ಎಲ್ಲಿಂದ ಬರಲಿ, ಅವನು ಮನುಷ್ಯ ಸರ್. ಇದು ರೀತಿನೇ ಅಲ್ಲ ಸರ್. ಇದು ಎನ್ಕ್ವೈರಿ ಆಗಬೇಕು ಸಿಮೆಂಟ್ ಫ್ಯಾಕ್ಟ್ರಿ ಮೇಲೆ. ಡೆಪ್ಟಿ ಕಮಿಷನರ್ ಅವರೇ ಕೇಳ್ತಾ ಇರೋದು ನಿಮ್ಗೆ, ಪ್ಲೀಸ್. ಎಲ್ಲರೂ ಮನುಷ್ಯನೇ ಇದ್ದೀವಿ. ನಿಮ್ಗಾದ್ರೆ ತ್ರಾಸಾಗುತ್ತೆ, ನಮ್ಗಾದ್ರೆ ತ್ರಾಸಂಗಿಲ್ಲ. ನಾನು ಇಷ್ಟೇ ಹೇಳೋದು ಏನಂತಂದ್ರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವರೇ, ಡೆಪ್ಟಿ ಕಮಿಷನರ್ ಅವರೇ, ಲೇಬರ್ ಕಮಿಷನರ್ ಅವರೇ, ಮತ್ತು ಎಮ್ ಎಲ್ ಎ ಅವರೇ, ಅವರಿಗೆ ಯಾವುದೇ ರೀತಿಯಾಗಿ ಅಲ್ಲಿ ನೀವು ಫ್ಯಾಕ್ಟ್ರಿಗೆ ನೀವು ಬಾರ್ಡರ್ ಆಗಿ ಅವರಿಗೆ ಅವರಿಗೆ ಇನ್ಸ್ಪೆಕ್ಷನ್ ಮಾಡಿಸಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಆಗಿದೆ. ಇನ್ನು ಮುಂದೆ ಫ್ಯೂಚರ್ನಲ್ಲಿ ಈ ರೀತಿಯಾಗಿ ಆಗುತ್ತೆ ಇಲ್ಲೋ ಯಾರಿಗೆ ಗ್ಯಾರಂಟಿ ಗೊತ್ತಿಲ್ಲ. ಆಯಿತು ಅಂತಂದರೆ ಯಾವ ರೀತಿಯಾಗಿ ಮಾಡಬೇಕು? ಇವಾಗ ನೋಡಿ, ಅವರಿಗೆ ಇನ್ಸಿಡೆಂಟ್ ಆಗಿ ಹಾರ್ಟ್ ಅಟ್ಯಾಕ್ ಆಗಿದೆ, ಓಕೆ, ಪರವಾಗಿಲ್ಲ. ಏನಾದ್ರು ಇನ್ ಫ್ಯೂಚರ್ನಲ್ಲಿ ಆ ಫ್ಯಾಕ್ಟ್ರಿನಲ್ಲಿ ಏನಾದರೂ ಆಗಿಬಿಡ್ತು ಅಂತಂದರೆ, ಮಷೀನಲ್ಲಿ ಕೈ ಸಿಕೊಂಡು ಬೀಳ್ತು, ಆ ಫ್ಯಾಮಿಲಿಗೆ ಏನು ಮಾಡ್ತೀರಾ? ಮತ್ತೆ ಕೈ ಸಿಕೊಂಡು ಬೀಳ್ತು, ಏನಾದರೂ ಆಲ್ಟರ್ನೇಟಿವ್ ಆಗಿ ಅವಾಗ ಏನು ಮಾಡ್ತೀರಾ? ಸರ್, ನಿಮಗೆ ದಯವಿಟ್ಟು ಕೇಳ್ತಾ ಇದ್ದೀನಿ, MLA ಸಾಹೇಬ್ರೆ, ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವರೇ, ಲೇಬರ್ ಕಮಿಷನರ್ ಅವರೇ, ಪ್ಲೀಸ್ ಅಲ್ಲಿ ಇನ್ಸ್ಪೆಕ್ಷನ್ ಮಾಡಿಸಿ, ಕ್ವಾರ್ಟರ್ಲಿ ಆಗಿ, ತಿಂಗಳಿಗೆ ಒಂದ್ಸರಿ ಆಗಲಿ, 6 ತಿಂಗಳಿಗೊಂದ್ಸರಿ ಆಗಲಿ ಮಾಡಿಸಲಿಂತ ಅಲ್ಲೇನು ಗೊತ್ತಾಗುತ್ತೆ ನಿಮಗೆ ಯಾವ ರೀತಿಯಾಗಿ ನಡೀತಾ ಇದೆ. MLA ಸಾಹೇಬ್ರೆ, JP ಲೇಬರ್ ಪ್ರೆಸಿಡೆಂಟ್, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ಆಗಿದ್ದು ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಅವರೇ, ಡೆಪ್ಟಿ ಕಮಿಷನರ್ ಅವರೇ, ಲೇಬರ್ ಕಮಿಷನರ್ ಅವರೇ, ನಿಮಗೆಲ್ಲ ವಾರ್ನಿಂಗ್ ಕೊಡ್ತಾ ಇದ್ದೀವಿ ನಾವು. ಏನಂತಂದರೆ, ಇದೆಲ್ಲ ನೀವು ಮಾಡಿಲ್ಲ ಅಂದರೆ ನಾಳೆ ದಿನ ನಿಮ್ಮ ಮೇಲೆ ನಾವು ಲೇಬರ್ ಪ್ರೆಸಿಡೆಂಟ್ ಆದ ನಾನು ಅಂಬರೀಶ್ ಭೋಯಿ ಎಲ್ಲ ಲೇಬರ್ ಪೂರಾ ಇಡೀ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಲೇಬರ್ ಕರ್ಕೊಂಡು ನಿಮ್ಮ ಮೇಲೆ ಪ್ರೊಟೆಸ್ಟ್ ಮಾಡೋದು ಗ್ಯಾರಂಟಿ. ಮತ್ತೆ ಇನ್ನೊಂದು ಹೇಳ್ತಾ ಇದ್ದೀನಿ, ಯಾವುದೇ ರೀತಿಯಾಗಿ ಲೇಬರ್ ಪ್ರಾಬ್ಲಮ್ ಇದ್ದರೆ ನೀವು ಇಡೀ ಗುಲ್ಬರ್ಗ ಡಿಸ್ಟ್ರಿಕ್ಟ್ ಲೇಬರ್ ಪ್ರಾಬ್ಲಮ್ ಆದರೆ ಬನ್ನಿ, JP ಲೇಬರ್ ವಿಂಗ್ ಬನ್ನಿ, ಗುಲ್ಬರ್ಗ ಬನ್ನಿ, ನಮ್ಮ ಆಫೀಸ್ ಇದೆ, ಬನ್ನಿ, ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಿಮ್ಗೆ ಯಾವುದೇ ರೀತಿಯಾಗಿ ಪ್ರಾಬ್ಲಮ್ ಇದ್ದರೆ ನಾವು ಅದಕ್ಕೆ ಸರಿ ಮಾಡಿ ಕೊಡ್ತೀವಿ. जय हिंद साथियों, मैं शेख बासित, जनता परिवार गुलबर्गा सिटी प्रेसिडेंट। वीडियो पे आने का मकसद ये है कि जो अभी सोशल मीडिया पे न्यूज़ पे जो देख रहे हैं आप, जो सेरम तालुका में जो सीरीज सीमेंट फैक्ट्री है, वहाँ पर
एक इंसान की जो ऊपर वहाँ काम करता मजदूर, उसकी डेथ हो जाती है हार्ट होकर उसको, तो वो एक मौत है, मौत तो हर किसी को आनी है, वो आ गई। लेकिन वहाँ पर जो जिम्मेदार लोग रहते वहाँ पर जिस तरीके से उनको लेकर जा रहे हैं, जिसका डेथ हो गया उसको लेकर जा रहे हैं, जानवर से बदतर, इंसान को जानवर से बदतर उसकी हालत है, वैसा खींच कर लेकर जा रहे हैं उसको। वहाँ पर सिमिस फैक्ट्री में ना एक एम्बुलेंस है, सुविधा है वहाँ पर, ना कोई स्टेज है वहाँ पर लेकर जाने के लिए, उसको ट्रैक्टर में लेकर जा रहे हैं। तो ऐसे हालात जो हमारे गुलबर्गा सिटी में है, तो मैं ये मेरा सवाल है गुलबर्गा लेबर विंग डिस्ट्रिक्ट से, लेबर कमिश्नर से, कि आप क्या सोने की तनख्वाह ले रहे हैं, आपको काम करना मालूम नहीं है। लेबर कमिश्नर साहब से मेरा सवाल है, जहाँ पर आपका काम है इन्फेक्शन करना, जो इंसान के साथ ऐसा हो सकता तो दूसरे जो मजदूर हैं उनके साथ कैसा नहीं होगा। वहाँ पर आपका काम है इन्फेक्शन करना, और वहाँ से जो वहाँ पे जो एमएलए हैं वो भी कुछ काम के नहीं है। एमएलए भी उनको तो मैं तो बोलता था उनको रिजाइन देना चाहिए, क्योंकि वहाँ पर जो ऐसा इंसान को ऐसे हालात है, इंसान को लिए अगर वैसा काम करते वो लोग, इंसान को अगर वैसा जानवर से बदतर हमें बोलने को नहीं हो रहा, वो शर्म की बात है। हमारी गुलबर्गा कमिश्नर से, डिप्टी कमिश्नर से, ये लोग क्या सो रहे हैं मेरे को समझ में नहीं आ रहा। वो भी एक इंसान है यार, हमारे सरकार एक इंसान है, वो भी उनको दिख नहीं रहा है, उनके आंखों के ऊपर क्या पट्टी बांधी हुई है। अरे यार, वो जो सीमेंट फैक्ट्री है उसके ऊपर जस्ट कार्रवाई होना चाहिए, उसके ऊपर इन्फेक्शन होना चाहिए, वहाँ पर लेबरों को जो सुविधा मिलना चाहिए वो सुविधा होना चाहिए। ये हम हमारे जनता परिवार से हम आपको स्ट्रिक्टली वार्निंग दे रहे हैं और एक मैसेज दे रहे हैं आपको वीडियो के जरिए कि आप जनता परिवार चुप नहीं बैठने वाली, और जनता परिवार इसके ऊपर आवाज़ उठाएंगे, और जो भी इसके ऊपर कानूनन कार्रवाई है, और कानूनन कार्रवाई इस सीमेंट फैक्ट्री के ऊपर होना, और ये सीमेंट फैक्ट्री बंद होना। जब तक वहाँ पर जो काम करने वाले जिम्मेदार शख्स है, वहाँ पर लेबर जो काम करते हैं उनके लिए कोई सुविधा नहीं है वहाँ पर बोले तो, ये सीमेंट फैक्ट्री चालू रहने का इनको कोई अधिकार नहीं देता। यहाँ का डिप्टी कमिश्नर देता, ना लेबर कमिश्नर देता, और मैं यहाँ पर जो हुकूमत में जो सत्ते में बैठी हुई है उनसे मैं डिमांड करता हूँ, उनसे मैं अपील करता हूँ कि सीमेंट फैक्ट्री को बंद किया जाए, क्योंकि वहाँ पर इंसान काम करते, जानवर काम नहीं करते। चंदन सिंह जो बिहार का है वो लेबर काम के लिए यहाँ पर आए, तो यहाँ पर हमारे पास फैक्ट्री होने के बाद में उतनी दूर से अपनी फैमिली को छोड़कर अपनी मजदूरी के लिए वहाँ पर यहाँ पर आकर काम करता है, तो उसके लिए कोई सुविधा नहीं है बोले तो इनको हक नहीं है, इनकी जो सीमेंट फैक्ट्री चलाने का इनको हक नहीं है, इनको अधिकारी नहीं है। वहाँ पर भी काम करते हैं, और काम करने वालों को बहुत इंटीरियरली जो है ना उनको देखभाल होना चाहिए, उनके लिए काम करना चाहिए, उनको जो सुविधा होना है वो सुविधा देना चाहिए। यहाँ के है ना डिप्टी कमिश्नर और हमारे लेबर कमिश्नर तो कोई काम के नहीं है, सिर्फ लेबर का है ना जो भी इशू रहता, जो भी काम रहता, लेबर का सिर्फ डाल लेके वो बैठने वाले हैं, ना लेबर का पेमेंट सही टाइम पे होता, ना लेबर का कोई काम होगा। और मैं खुला वार्निंग देता हूँ ये, और आपको जनता परिवार से एक वार्निंग देता हूँ कि आपको जागना चाहिए, और आप जो गुलबर्गे के डिस्ट्रिक्ट के जितने भी लेबर्स हैं आप डरिए मत, जनता परिवार आपके साथ है। कुछ भी आपका इशू रहेगा तो आप अगर हमसे मुकाबला कीजिए, हमसे मिलिए, और हम आपका साथ देंगे और आपके लिए काम करेंगे। आपका जो भी हक है हम आपका हक दिलाएंगे। जय हिंद ಎಲ್ಲರಿಗೂ ನಾನು ಚಂದ್ರಕಲಾ ರಾಠೋಡ್ ಜನತಾ ಪರಿವಾರದಿಂದ ವೈಸ್ ಪ್ರೆಸಿಡೆಂಟ್ ಆಗಿ ಲೇಬರ್ ವಿಂಗ್ ಮಾತಾಡ್ತಾ ಇದ್ದೀನಿ। ಈಗ ಜಸ್ಟ್ ಈಗ ನಾವು ನಮ್ಮ ಕಲೀಗ್ಸ್ ಹೇಗೆ ಮಾತಾಡಿದ್ರು, ಚಂದನ್ ಸಿಂಗ್ ಬಿಹಾರ್ಲಿಂದ ಅವ್ರು ಮೊನ್ನೆ ಟ್ಯೂಸ್ಡೇ ದಿನ ಡೆತ್ ಆಗಿತ್ತು। ಡೆತ್ ಆಗಕ್ಕೆ ಅವ್ರಿಗೆ ಹೆಂಗೆ ಒಂದು ನಾಯಿಗೆ ಎಳ್ಕೊಂಡು ಹೋಗ್ತಾರಲ್ಲ ಆ ಟೈಪ್ ನೀವು ಎಳ್ಕೊಂಡು ಹೋದ್ರಿ, ಅದು ನಾಯಿಗೆ ಎಳ್ಕೊಂಡು ಹೋಗಿ ಒಂದು ಸೈಡಿಗಾರ ಇಡ್ತಾರ, ನೀವು ಆ ಥರನೂ ಹಂಗೂ ಮಾಡಲಿಲ್ಲ, ಹೋಗಿ ಟ್ರ್ಯಾಕ್ಟರ್ನಲ್ಲಿ ಒಂದು ಏನೋ ಒಂದು ವಸ್ತು ಇರಪ್ಲೆ ಹೋಗಿ ಬಿಸಾಕ್ರಿ, ಅದಕ್ಕೆ ವುಮೆನಿಗೆ ಏನು ವ್ಯಾಲ್ಯೂನೇ ಇಲ್ಲ, ಡೆಡ್ ಬಾಡಿಗೆ ಏನು ವ್ಯಾಲ್ಯೂ ಇರ್ಲಾರ್ದಂಗೆ ಮಾಡಿಟ್ರಿ। ಲೇಬರ್ ಕಮಿಷನರ್ ಏನು ಮಾಡಾಕತ್ತೀರಿ, ನೀವು MLA ಏನು ಮಾಡಾಕತ್ತೀರಿ, ಅಲ್ಲಿ ಹೋಗಿ ಎನ್ಕ್ವೈರಿ ಮಾಡಬೇಕು ಮಾಡಬಾರ್ದು ನಿಮ್ಗೆ ಅಷ್ಟು ಗೊತ್ತಾಗಲ್ಲ। ನಿನ್ನೆಲಿಂದ ನಿದ್ದೆ ಮಾಡಾಕತ್ತೀರಿ ನೀವು, ಒಂದು ಎನ್ಕ್ವೈರಿ ಒಂದು ಏನಾದರೂ ನೀವು ಅಪ್ಡೇಟ್ ಮಾಡಿದ್ದೀರಾ ನೀವು ಪಬ್ಲಿಕ್ಕಿಗೆ? ನಿಮ್ಗೆ ಏನಾದರೂ ಸ್ವಲ್ಪ ಆದ್ರೂ ತಿಳಿತಿದೆ ಏನು ನಡೀತಾ ಇದೆ ಏನಿಲ್ಲ ಅಂಥೇಳಿ? ಅವ್ರು ಅಷ್ಟು ದೂರಿಂದ ಬಂದು ಒಂದು ಜೀವ ಹೋಯ್ತು, ಅವ್ರ ಫ್ಯಾಮ್ಲಿಗೆ ಯಾರು ಇದು ಮಾಡ್ಕೋಬೇಕು ಅಷ್ಟು ನಿಮಗೆ ಗೊತ್ತಾಗಲ್ಲ। ಮತ್ತು 3 ತಿಂಗಳ ಹಿಂದೆ ಸಿಮೆಂಟ್ ಆದಿತ್ಯ ಬಿರ್ಲಾ ಸಿಮೆಂಟ್ ಫ್ಯಾಕ್ಟ್ರಿನಲ್ಲಿ ಏನು ಒಂದು ವಾಟರ್ ಕೆಮಿಕಲಿಂದ ಇನ್ಸಿಡೆಂಟ್ ಆಗಿದ್ದು, 180 ಪೀಪಲ್ಸ್ ಕೆಮಿಕಲ್ ವಾಟರ್ ಕುಡ್ದು ಹಾಸ್ಪಿಟಲೈಸ್ ಆಗಿದ್ರು। ಅದರಲ್ಲಿ ಒಬ್ಬ ಸೀನಿಯರ್ ಸಿಟಿಜನ್ ಲೇಡಿ ಮತ್ತು ಮಮತಾ ತಲ್ವಾರ್ ಅನ್ನೋ ಹುಡುಗಿ 5 ವರ್ಷದ ಹುಡುಗಿ
ಆಕೆಗೆ ಡೆತ್ ಆಯಿತು, ಅದಕ್ಕೆ ವಾಟರ್ ನೀರು ಕುಡ್ದು. ಅದಕ್ಕೆ ಏನು ಮಾಡಿದ್ರಿ ನೀವು? ಏನಾದರೂ ರೆಸ್ಪಾನ್ಸ್ ಮಾಡಿದ್ರೆ ನಾವು ಕಂಪ್ಲೇಂಟ್ ಕೊಡೋಕೆ ಹೋದ್ರೆ ಅಲ್ಲಿ ನಮ್ಗೆ ಪೊಲಿಟಿಕಲ್ ಪ್ರೆಷರ್ಲಿಂದ ನಮ್ಗೆ ನಮ್ಮ ಬಾಯಿ ಎಲ್ಲ ಮುಚ್ಚಿಸ್ಬಿಟ್ರಿ ನೀವು. ನೀವು ಅಷ್ಟೇ ಇದ್ದೀರಾ. ನಿಮ್ಮ ಮನೆಯಲ್ಲಿ ಆ ಥರ ಆಯ್ತಂದ್ರೆ, ನಿಮ್ಮ ಮಗಳಿಗೆ ಏನಾರ ಆಯ್ತಂದ್ರೆ ನೀವೇನು ಮಾಡ್ತಿದ್ರಿ ಕಮಿಷನರ್? ನೀವು ಹಿಂಗೆ ಮಾಡ್ತಿದ್ರ ಎಲ್ಲರಿಗೆ? ಲೇಬರ್ ಕಮಿಷನರ್ ನೀವೇನು ಮಾಡಕತ್ತೀರ ಆ ಟೈಮಿಗೆ? ನಿದ್ದೆ ಮಾಡಕತ್ತಿದ್ರ ಆ ಟೈಮಿಗೆ? ನಿಮ್ಗೆ ಗೊತ್ತಾಗಲಿಲ್ಲ? ಒಂದು ಹುಡುಗಿ, ಸಣ್ಣ ಹುಡುಗಿ, 5 ವರ್ಷದ ಹುಡುಗಿ, ಅವ್ರ ಫ್ಯಾಮಿಲಿ ಮೇಲೆ, ಅವ್ರ ತಾಯಿ ತಂದೆ ಮೇಲೆ ಏನಾಗಿದೆ ನಿಮ್ಗೆ ಅಷ್ಟು ನಾಲೆಜ್ ಇಲ್ವಾ? ನಿಮ್ಮ ಮಗಳೇ ಅಥವಾ ನಿಮ್ಮ ಯಾರ ಥರ ಫ್ಯಾಮಿಲಿನಲ್ಲಿ ಆಯ್ತಂದ್ರೆ ನೀವು ಹಿಂಗೆ ಸುಮ್ಮನೆ ಕೊಡ್ತಿದ್ರಿ? ಆ ಹುಡುಗಿಗೆ MLA ಸರ್ ನೀವೇನು ಮಾಡಿದ್ರಿ? ಆ ಹುಡುಗಿಗೆ ಜಸ್ಟ್ 50,000 ಕೊಟ್ರ? 5 ವರ್ಷ ಹುಡುಗಿಗೆ ವರ್ಷ 10,000 ಅಂತ ಹೇಳಿ ಎಣಿಸ್ಕಿ 50,000 ಕೊಟ್ರ. ಆಕೆಗೆ ಫ್ಯೂಚರ್ನಲ್ಲಿ ಏನು ಮಾಡ್ಬೇಕಿತ್ತು? ಆಕೆ ಫ್ಯೂಚರ್ನಲ್ಲಿ ಆಕೆ ಏನಾರೋ ಒಂದು ಡಾಕ್ಟರ್ ಆಗ್ತಿಳು, ಇಂಜಿನಿಯರ್ ಆಗ್ತಿಳು, ಏನೋ ಒಂದು ಆಕೆ ಸ್ಟ್ಯಾಂಡ್ ತಗೋತಿದ್ಲು. ಆಕಿನ ಜೀವನ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರ ನೀವೇನಾದರೂ ಎನ್ಕ್ವೈರಿ ಮಾಡಿದಿರಾ? ಫ್ಯಾಕ್ಟ್ರಿ ಮೇಲೆ ಏನಾದರೂ ಕೇಳಿದ್ರ ಯಾರಿಗಾರ? ಲೇಬರ್ ನೀವು ಏನು ಮಾಡಕತ್ತೀರ ಅಲ್ಲಿ ಕೂತು? ಅವ್ರು ರೊಕ್ಕ ಕೊಡ್ತಾರ, ನೀವು ತಗೋತೀರಿ, ಸುಮ್ಮನೆ ಕೊಡ್ತೀರಿ. ನಿಮ್ಗೆ ಗೊತ್ತಾಗಲ್ಲ ಒಂದು ಜೀವನದ ಪ್ರಶ್ನೆ, ಒಂದು ಲೈಫಿನ ವ್ಯಾಲ್ಯೂ ಏನಿದೆ ಏನಿಲ್ಲ ಅಂತ ಹೇಳಿ. ಗುಲ್ಬರ್ಗ ಜನತಾ ಅವರಿಗೆ ನಾನು ಇಷ್ಟೇ ಹೇಳೋದು, ಆಲ್ರೆಡಿ ಗುಲ್ಬರ್ಗ ಈಗ ರೆಡ್ ಝೋನಲ್ಲಿ ಇದೆ. ಯಾಕಿದೆ? ಯಾಕಂದ್ರೆ ಸುತ್ತಮುತ್ತ ಸಿಮೆಂಟ್ ಫ್ಯಾಕ್ಟ್ರೀಸ್ಗಳು ಇದ್ದಾವೆ. ಅದರಿಂದ ನಾವು ಪೂರ ಸುತ್ತ ಪೊಲ್ಯೂಷನ್ ಎಲ್ಲ ಫುಲ್ ಏರ್ ಎಲ್ಲ ಪೊಲ್ಯೂಷನ್ ಆಗ್ತಾ ಇದೆ. ಅದಕ್ಕೆ ನಾವು ಸರ್ವೈವ್ ಮಾಡೋಕ್ಕೆ ಕಷ್ಟ ಆಗ್ತಾ ಇದೆ. ನಮಗೆ ಏನಾರ ಒಂದು ನಮ್ಮ ಹತ್ರ ಡಿಸೀಸ್ ನಮ್ಮ ಬಾಡಿನಲ್ಲಿ ಸ್ಪ್ರೆಡ್ ಆಗ್ತಾ ಇದೆ. ಇದಕ್ಕೆ ನಾನು ರಿಕ್ವೆಸ್ಟ್ ಮತ್ತೆ ಪೊಲಿಟಿಕಲ್ ಪಾರ್ಟೀಸ್ ಏನು ಮಾಡಕತ್ತೀವಿ ನೀವು ಅಷ್ಟೇ ಬಿಸ್ನೆಸ್ ಮ್ಯಾನ್, ಕಾರ್ಪೊರೇಟ್ ಆಫೀಸರ್ ಮತ್ತು ಏನು ಯಾರ್ಯಾರು ಅದರ ಅವರಿಗೆ ಸಪೋರ್ಟ್ ಮಾಡ್ತೀರಾ? ಲೇಬರ್ಗವ್ರಿಗೆ ಎಲ್ಲಿ ಹೋದ್ರು? ನಾನು ಗುಲ್ಬರ್ಗ ಪಬ್ಲಿಕ್ ಇಷ್ಟೇ ಹೇಳೋದು, ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಲಿಲ್ಲ ಅಂದರೆ ಏನೂ ಆಗಲ್ಲ. ಜನತಾ ಪರವಾಗಿ ನೀವು ಎಷ್ಟು ಸಪೋರ್ಟ್ ಮಾಡ್ತೀರಿ ಅಷ್ಟೇ ನಿಮ್ಗೆ ಫ್ಯೂಚರ್ನಲ್ಲಿ ರೆಡ್ ಝೋನ್ಲಿಂದ ನಾವು ಅಟ್ಲೀಸ್ಟ್ ಗ್ರೀನ್ ಝೋನಲ್ಲ ಆರೆಂಜ್ ಝೋನಲ್ಲಿ ಬರ್ಬೋದು. ಇದಕ್ಕೆ ನೀವು ಕೋಆಪ್ರೇಟ್ ಮಾಡಲಿಲ್ಲ ಅಂದ್ರೆ ನಾವು ಅಟ್ಲೀಸ್ಟ್ ನಮ್ಮ ಆಫೀಸ್ ಇದೆ ಇಲ್ಲಿ ಏಷ್ಯನ್ ಬಿಸ್ನೆಸ್ ಸೆಂಟರ್ನಲ್ಲಿ 2nd ಫ್ಲೋರ್ನಲ್ಲಿ ನಮ್ಮ ಆಫೀಸ್ ಇದೆ. ಇಲ್ಲಿ ಬಂದು ಎನ್ಕ್ವೈರಿ ಮಾಡಿ, ಇಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ಹೇಳಿ, ನಾವು ಆ ಪ್ರಾಬ್ಲಮಿಗೆ ಸಾಲ್ವ್ ಮಾಡೋ ಪ್ರಯತ್ನ ಮಾಡ್ತೀವಿ.